ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ಅಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಬಿಗ್ ಬಾಸ್ ಮನಿಯ ಬೇಬಿ ಡಾಲ್. ಹೆಂಗ್ ಅನ್ನಿಸ್ತಿದೆ ನಿಮ್ಮ ಒಂದು ಸಂತಸ ಅಂತ? ಇಲ್ಲ ಸರ್, ತುಂಬಾ ಖುಷಿ ಅನ್ಸ್ತಿದೆ. ಇಷ್ಟನ್ನ ಮಾತಾಡೋದು ಇಬ್ರು ಕಮ್ಮಿನೇ, ನಾನು ಕಮ್ಮಿನೇ. ಅವ್ರ ಟೀಚರು ನೀವು ಸ್ಟೂಡೆಂಟ್ ಇದ್ದಂಗೆ ಇದ್ದೀರಾ? ಇಲ್ಲ ಸರ್, ಅವಳು ಮುದ್ದಾಗೆ ಬೆಳೆದಿದ್ದಾಳೆ. ಎಲ್ಲಾರು ಅವಳದು ಮಾತ್ರ ತೋರ್ಸಿದ ತಕ್ಷಣ ಎಲ್ಲಾರು ಹಿಂಗ್ ಮಾಡ್ಕೋತಾ ಇದ್ವಿ ಅವ್ರವ್ರ ಮನೇಲಿ. ಯೂಶಲಿ ಅಮ್ಮ ನೀವು ಇರೋದೇ ಸೈಲೆಂಟಾ? ಸರ್, ಸ್ಪಂದನ ಅವ್ರು ಮಾಡುವಂತ ಅಡಿಗೆ ನಿಮ್ಗೆ ಯಾವ್ದು ತುಂಬಾ ಇಷ್ಟ? ಬಿರಿಯಾನಿ ಸರ್. ಫ್ಯಾಮಿಲಿ ರೌಂಡ್ ಅಲ್ಲಿ ಬಂದಾಗ ಇದು ಹೇಳ್ಬಿಟ್ರು, ಇಡೀ ವಾರ ಕಿಚನ್ ಮಾಡಿಸಿದ್ರೆ ನನ್ ಕೈ. ಎಷ್ಟು ಲಕ್ಷ ಖರ್ಚು ಮಾಡಿದ್ರಿ ಬಿಗ್ ಬಾಸ್ ಹೋಗೋದಕ್ಕೆ? ನಿಜವಾಗ್ಲೂ ಲಕ್ಷದಲ್ಲಿ ನಂಗೆ ಬೇರೆಯವರೆಲ್ಲ ಲಕ್ಷದಲ್ಲಿ ಹೇಳಿದಾರ ಇವಾಗ ನಾನು ನೋಡ್ಬೇಕು. ಬಟ್ ನನ್ ಬಟ್ಟೆಗೆ ಐ ಥಿಂಕ್ 15,000 ಏನೋ ಅಷ್ಟಾಯ್ತು ಅನ್ಸುತ್ತೆ. ಅಮ್ಮ ಒಳಗಡೆ ಶರ್ಟ್ ಇಟ್ಟಿದ್ರೆ ಕೊಡ್ತೀರಾ? 80,000 ಶರ್ಟ್ ಅಮ್ಮ. ನಿಮ್ಮ ಮಗಳಿಗೆ ಯಾವ ತರ ಗಂಡು ಬೇಕು? ಅವಳಿಗೆ ತೀರ್ಮಾನ ನೋಡ್ಬೇಕು. ಅವ್ರಿಗೆ ಬಿಟ್ಟಿದ್ದ? ಅವ್ರಿಗೆ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಅವಳು ಹೆಂಗ್ ಹೇಳಿದ್ರು ನಾವು ಅದಕ್ಕೆ ರೆಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ಅಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಬಿಗ್ ಬಾಸ್ ಮನಿಯ ಬೇಬಿ ಡಾಲ್, ಹಾಗೇನೆ ಅವರ ತಾಯಿಯಾಗಿರುವಂತಹ ಪದ್ಮಾ ಮೇಡಮ್ ಅವರು. ಮೊದಲನೇದಾಗಿ ಇಬ್ರಿಗೂ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಹೇಗಿದ್ದೀರಾ ಇಬ್ರು? ಚೆನ್ನಾಗಿದ್ದೀನಿ. ಆಕ್ಚುಲಿ ಒಂಥರ ಖುಷಿ ಆಗ್ತಿದೆ, ಬಟ್ ಅಟ್ ದ ಸೇಮ್ ಟೈಮ್ ಒಂದಷ್ಟು ಬೇಜಾರು ಇದೆ. ಇನ್ನೊಂದ್ 2 ವಾರ ಇರ್ಬೇಕಿತ್ತು ಅಂತ ಬೇಜಾರು ಇದೆ. ಫಿನಾಲೆ ವೀಕ್ ಇರ್ಬೇಕಿತ್ತು ಅಂತ. ಈ ವೀಕ್ ಸರ್ವೈವ್ ಆದ್ರೆ ಫಿನಾಲೆ ವೀಕ್ ಹೋಗ್ಬೋದಿತ್ತು ಅಂತ. ಬಟ್ ಜರ್ನಿ ಇಷ್ಟು ಲಾಂಗ್ ಇತ್ತಲ್ಲ. ಅಂಡ್ ನನ್ನ ಜರ್ನಿ ವಿಟಿ ನೋಡಿದಾಗಲಿ ಸೋಷಿಯಲ್ ಮೀಡಿಯಾ ನೋಡಿದಾಗಲಿ ಐ ಆಮ್ ಹ್ಯಾಪಿ. ಎಸ್ ಅಮ್ಮ, ಮಗಳು ಯೂಶುವಲಿ ಏನಂತಂದ್ರೆ 99 ದಿನ ಪೂರೈಸಿ ಬಂದಿದ್ದಾರೆ ಅಂತಂದಾಗ ತಾಯಿಗೆ 9 ದಿನ ಆಗಿರ್ಬೋದು, 99 ದಿನ ಆಗಿರ್ಬೋದು, ಅಥವಾ ವಿನ್ ಆಗಿರ್ಬೋದು, ಸಾಕಷ್ಟು ಖುಷಿಯಾಗಿರುತ್ತೆ ಈ ಒಂದು ಸ್ಟೇಜ್ವರೆಗೂ. ಯಾಕಂತಂದ್ರೆ ಯೂಶುವಲಿ ಏನಂತಂದ್ರೆ 100 ಔಟ್ ಆಫ್ 100 ತಗೋಬೇಕು, ಇಲ್ಲ 99 ಆದ್ರೂ ತಗೋಬೇಕು ಅನ್ನೋಂಥದ್ದು. ಈಗ 99 ತಗೊಂಡ್ ಬಂದಿದ್ದಾರೆ. ಹೆಂಗ್ ಅನ್ನಿಸ್ತಿದೆ ನಿಮ್ಮ ಒಂದು ಸಂತಸ ಅಂತ? ಇಲ್ಲ ಸರ್, ತುಂಬಾ ಖುಷಿ ಅನ್ಸ್ತಿದೆ. ತುಂಬಾನೇ ಖುಷಿ ಅನ್ಸ್ತಿದೆ. ಯಾಕಂದ್ರೆ ಅವಳು ಚೆನ್ನಾಗಿ ಆಟ ಆಡಿ ಬಂದಿದ್ದಾಳೆ. ನನಗೆ ಇಷ್ಟನ್ನ ಮಾತಾಡೋದು ಇಬ್ರು ಕಮ್ಮಿನೇ, ನಾನು ಕಮ್ಮಿನೇ. ಬಟ್ ಅಲ್ಲ, ನಾನು ಅಮ್ಮ ಮಗಳು ಅಂತ ಸ್ವಲ್ಪ ಇನ್ನೂ ಫ್ರೆಂಡ್ಲಿ ಆಗಿರ್ತತೆ, ಸ್ವಲ್ಪ ಎಂಟರ್ಟೈನ್ಮೆಂಟ್ ತಗೊಂಡವಳಂದ್ರೆ ನೀವು ನೋಡಿದ್ರೆ ಅವ್ರ ಟೀಚರು ನೀವು ಸ್ಟೂಡೆಂಟ್ ಇದ್ದಂಗೆ ಇದ್ದೀರಾ? ಇಲ್ಲ ಸರ್, ಅವಳು ಮುದ್ದಾಗೆ ಬೆಳೆದಿದ್ದಾಳೆ. ಹಂಗಾಗಿ ನಾವು ನಮ್ಮ ಎಲ್ಲಾ ಫ್ಯಾಮಿಲಿಯವ್ರು ಎಲ್ಲಾರು ಅವಳನ್ನ ಟಿವಿಲಿ ನೋಡ್ತಿದ್ದಾಗ ಎಲ್ಲಾರು ಅವಳದು ಮಾತ್ರ ತೋರ್ಸಿದ ತಕ್ಷಣ ಎಲ್ಲಾರು ಹಿಂಗ್ ಮಾಡ್ಕೋತಾ ಇದ್ವಿ ಅವ್ರವ್ರ ಮನೇಲಿ. ನಮ್ಮ ಅಕ್ಕ ತಂಗಿರು ಮತ್ತೆ ನಮ್ಮ ತಾಯಿ ಎಲ್ಲಾರು ಹಂಗ್ ಮಾಡ್ಕೋತಾ ಇದ್ವಿ. ಹಂಗ್ ಮುದ್ದಾಗಿ ನಮ್ಮ ಫ್ಯಾಮಿಲಿಲಿ ಅವಳು. ಎಸ್, ಆಕ್ಚುಲಿ ನಾನು ನಿಮ್ಗೆ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಬೇಕು. ಬಿಕಾಸ್ ಯಾಕಂತಂದ್ರೆ ನಮ್ಮ ಕರ್ನಾಟಕದ ಒಂದಷ್ಟು ಜನರ ಕಡೆಯಿಂದ. ಯಾಕೆ ಅಂತ ಹೇಳಿ? ಯಾಕೆ ಸರ್? ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಸ್ಪಂದನ ಅವರು ಟಾಸ್ಕ್ ಬುಕ್ ಓದೋದನ್ನ ಬಿಟ್ರೆ ಬೇರೆ ಏನೂ ಮಾಡಿಲ್ಲ ಅಂತ ಒಂದಷ್ಟು ವರ್ಗ ಮಾತನಾಡ್ಕೊಳ್ತಿದ್ರೆ, ಆದ್ರೆ ನೀವು ಕಲ್ಸ್ಕೊಟ್ಟಿರುವಂತಹ ಒಂದು ಸಂಸ್ಕೃತಿ ಆಗಿರ್ಬೋದು, ಒಂದಷ್ಟು ಕ್ಯಾರೆಕ್ಟರೈಸೇಷನ್ ಆಗಿರ್ಬೋದು, ಒಳ್ಳೆ ಗುಣ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ತುಂಬಾ ಚೆನ್ನಾಗಿ ಹೊಗಳ್ತಾ ಇದ್ದಾರೆ. ತಾಯಿ ಅಂತೆ ಮಗಳು ಅಂತ ಹೇಳ್ಬಿಟ್ಟು ಹೇಳ್ತಾರೆ, ನೂಲಿನಂತೆ ಸೀರೆ ಅಂತೆನೂ ಹೇಳ್ತಾರಲ್ಲ. ಸೊ ಆಕ್ಚುಲಿ ನಿಮ್ಗೆ ನೀವು ಬೆಳೆಸಿರುವಂತ ವಿಧಾನಕ್ಕೆ ಸಾಕಷ್ಟು ಜನ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಅವರೆಲ್ಲರ ಕಡೆಯಿಂದ ನಿಮ್ಗೆ ಧನ್ಯವಾದಗಳನ್ನ ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ನಿನ್ನೆ ನಾನು ನೋಡಿದೆ, ಇವರೆಲ್ಲಾನು ಇಂಟರ್ವ್ಯೂಸ್ ಎಲ್ಲ ಕೊಟ್ಟಿದ್ದಾರೆ, ಓಕೆ ಆಯ್ತು ಅಂತ ಹೇಳ್ಬಿಟ್ಟು. ಅದಾದ ನಂತರ ಗೊತ್ತಾಯ್ತು ನನಗೆ ಸಾಕಷ್ಟು ಜನ ನಿಮ್ಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಿದ್ದಾರೆ, ತುಂಬಾ ಒಳ್ಳೆ ಗುಣ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಸೊ ಹೇಳಿ ಅವರ ಬಗ್ಗೆ, ಅಂತ ಒಳ್ಳೆ ಗುಣಗಳನ್ನ ಕಲ್ಸ್ಕೊಟ್ಟಿರುವಂತ ತಾಯಿ ಬಗ್ಗೆ. ಡೆಫಿನೆಟ್ಲಿ. ಯಾಕಂದ್ರೆ ಈ ಸಿಚುಯೇಷನ್ ಅಲ್ಲಿ ಒಂದು ಹೀಟ್ ಆಫ್ ದ ಮೂಮೆಂಟ್ ಅಲ್ಲಿ ಏನೋ ಮಾತಾಡ್ಬಿಡ್ತೀವಿ ಅಂತೆಲ್ಲ ಬರುತ್ತೆ ಮನೆ ಒಳಗಡೆ, ಎಸ್ಪೆಷಲಿ ಆ ಬಿಗ್ ಬಾಸ್ ಮನೆ ಒಳಗಡೆ. ಬಟ್ ಆ ಹೀಟ್ ಆಫ್ ದ ಮೂಮೆಂಟ್ ಅಲ್ಲಿ, ಆ ಸಿಚುಯೇಷನ್ ಅಲ್ಲಿ ನಾವು ಹ್ಯಾಂಡಲ್ ಮಾಡೋದೇ ನಮ್ಮ ವ್ಯಕ್ತಿತ್ವ ಅಂತ ಗೇಮನ್ನು ನಾನು ನೋಡಿದ್ದು ರೀತಿ ಅದೇ ಥರ. ಸೊ ಆ ಪಾಯಿಂಟಲ್ಲೆಲ್ಲ ಅಪ್ಪ ಅಮ್ಮ ಒಂದು ಎಫೆಕ್ಟ್ ನನ್ನ ಮೇಲೆ ಜಾಸ್ತಿ ಇತ್ತು. ಯಾಕಂದ್ರೆ ನಮ್ಮಮ್ಮ ತುಂಬಾ ಒಂಥರ ತಾಳ್ಮೆಯಿಂದಾನೇ ಅವ್ರ ಲೈಫನ್ನ ಹ್ಯಾಂಡಲ್ ಮಾಡಿರೋದು ಇಲ್ಲಿವರೆಗೂ. ಸಹನೆ ಅಂತ ಹೇಳ್ತಾರೆ ಗೊತ್ತಾ, ಅದಕ್ಕಿಂತ ಒಂದು ಜಾಸ್ತಿ ಆ ಥರನೇ. ಸೊ ಏನೇ ಪ್ರಾಬ್ಲಮ್ಸ್ ಬಂದಾಗಲೂ ಅವ್ರು ಅದೇ ಥರ ಫೇಸ್ ಮಾಡಿರೋದು. ಐ ಥಿಂಕ್ ಅದು ನಂಗೆ ಮನೆ ಒಳಗಡೆ ತುಂಬ ಹೆಲ್ಪ್ ಆಯಿತು ಅಂತ. ಆ ಥರ ಸಿಚುಯೇಷನ್ ಬಂದಾಗ್ಲೂ ನಾನು ಆ ತಾಳ್ಮೆಯನ್ನು ಇಟ್ಕೊಂಡು ಯೋಚನೆ ಮಾಡಿದೆ. ಈ ಹೀಟ್ ಆಫ್ ದ ಮೂಮೆಂಟ್ಗೆ ಹೋದ್ರೂ ಅಲ್ಲೇನೋ ಮನೇಲಿ ಏಕವಚನ ಅನ್ನೋದು ತುಂಬ ಬರ್ತಿತ್ತು. ಐ ಡೋಂಟ್ ಥಿಂಕ್ ನಾನು ಯಾವಾಗಲೂ ಅದನ್ನು ಬಳಸ್ದೆ ಅಥವಾ ಡಿಸ್ರೆಸ್ಪೆಕ್ಟ್ಫುಲ್ಲಾಗಿ ಯಾರ ಜೊತೆನೂ
ಬೇಜಾರಾದಾಗ್ಲೂ ಯಾರ ಜೊತೆನೂ ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ನಡ್ಕೊಂಡೆ ಅಂತ ನನಗೆ ಅನ್ಸಿಲ್ಲ. ಅದು ಬಿಕಾಸ್ ಆಫ್ ನನ್ನ ಫ್ಯಾಮಿಲಿ ಇಂದನೇ ಅಂತ ಸರ್ ಅನ್ಸುತ್ತೆ. ಏನ್ ಹೇಳ್ತೀರಾ ಜನರ ಮೆಚ್ಚುಗೆಗೆ ಏನ್ ಹೇಳ್ತೀರಾ? ಬಿಕಾಸ್ ಜನರ ಮೆಚ್ಚುಗೆಗೆ ಥ್ಯಾಂಕ್ ಯು, ಧನ್ಯವಾದಗಳು. ಇನ್ನ ಏನ್ ಅದಕ್ಕೆ ಮ್ಯಾಚ್ ಇದೆ ಆ ತರ ವರ್ಡ್ಗಳು ಸರ್. ನೀವು ಕೂರ್ಸ್ಕೊಂಡಿದೀರ, ಏನು ಅವ್ರಷ್ಟು ಮಾತಾಡಲ್ಲ, ಸೊ ಅದೇ ನೋಡ್ತಾ ಇದೀನಿ ಏನ್ ಹೇಳ್ತಾರೆ ಅಂತ. ಯೂಶಲಿ ಅಮ್ಮ ನೀವು ಇರೋದೇ ಸೈಲೆಂಟಾ? ಸರ್ ಒಂಥರ ನೀವು ಲೈಬ್ರರಿಲಿ ಇರುವಂತ ಬುಕ್ ಒಳಗಡೆ ಓದ್ದಾಗ ಗೊತ್ತಾಗುತ್ತೆ, ಬಟ್ ಮಾತಾಡಲ್ಲ ಅನ್ಸುತ್ತೆ. ಇಲ್ಲ ಸರ್, ನಾವು ಸ್ವಲ್ಪ ನಮ್ಮ ಫ್ಯಾಮಿಲಿನೂ ಸೈಲೆಂಟೇ, ಹಂಗಾಗಿ ನನ್ನ ಸಾಫ್ಟ್ ಆಗಿ ಬೆಳೆಸಿ ಬಂದಿದ್ದಾರೆ ನಮ್ಮ ತಂದೆ. ನನ್ಕಿಂತ ಇವಳನ್ನ ನಾವು ಇನ್ನ ಸಾಫ್ಟ್ ಆಗಿ ಬೆಳೆಸ್ಬಿಟ್ಟಿದೀವಿ. ನಮ್ಮ ಅಪ್ಪ ಇದ್ದಿದ್ರೆ ಪ್ರಾಬಬ್ಲಿ ಅಲ್ಲಿ ಮನೆ ಒಳಗಡೆ ಸ್ವಲ್ಪ ಸ್ಪಾಂಟೇನಿಯಸ್ ಆಗಿ ಮಾತಾಡ್ತಿದ್ರು, ಅವ್ರೇನಾರು ಮಾತಾಡಿತ್ತು. ನಮ್ಮಮ್ಮ ಅಷ್ಟೇ ಮಾತಾಡ್ತು. ಎಸ್, ಅಮ್ಮನ ಮಗಳ ಅಪ್ಪನ ಮಗಳ? ಅಮ್ಮನ ಮಗಳೇ ಜಾಸ್ತಿ. ಓಕೆ, ಈಗ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿದ್ದೀನಿ ಅಂತಂದಾಗ ಅಮ್ಮನ್ಗೆ ಹೇಳಿದಾಗ ಅಮ್ಮ ಅವರ ರಿಯಾಕ್ಷನ್ ಹೆಂಗಿತ್ತು ಅಂತ? ಅಲ್ಲಿ ಹೆಂಗೆ ಇರ್ತ್ಯಾ, ಅಲ್ಲಿ ಹೆಂಗೆ ಆಡ್ತ್ಯಾ, ಬಿಕಾಸ್ ಮನೇಲೂ ಸ್ವಲ್ಪ ಪ್ಯಾಂಪರ್ಡ್, ಅಲ್ಲಿ ಅವ್ರ ಜೊತೆ ಹೆಂಗೆ. ಆ್ಯಂಡ್ ಫಸ್ಟ್ ನಾನು ಮನೇಲಿ ನಾನು ಒಂಥರ ಜಗಳಕ್ಕೆ ಹೋಗ್ತೀನಿ, ಜಗಳ ಮಾಡಿ ಅಲ್ಲಿ ಇರ್ತೀನಿ ಅನ್ನೋದು, ಬಿಕಾಸ್ ನಾನು ಹೊರಗಡೆನೂ ಹಂಗಿಲ್ಲ, ಸೊ ಒಳಗಡೆನೂ ಆ ಥರ ಇರಲ್ಲ ಅನ್ನೋದು ಅವ್ರಿಗಿತ್ತು. ಆಮೇಲೆ ಏನಾದ್ರು ಏಟ್ ಮಾಡ್ಕೋಬೇಡ ಅನ್ನೋದೊಂದು ಜಾಸ್ತಿ ಇತ್ತು. ಹೋಗ್ಬೇಕಾದ್ರೆ ಅದನ್ನ ತುಂಬ ಹೇಳಿದ್ರು. ಆ್ಯಂಡ್ ನನ್ನ ಫ್ಯಾಮಿಲಿ ಜಾಸ್ತಿ ಕನೆಕ್ಟೆಡ್ ಆಗಿರೋದ್ರಿಂದ ನಾನು ಬೆಂಗಳೂರಲ್ಲಿದ್ದರೂ ಒಂದಷ್ಟು ಸಲ ಫೋನ್ ಮಾಡ್ತಿದ್ದೆ. ಸೆಟ್ಟಿಗೆ ಹೋದೆ, ಮೇಕಪ್ ಆಯಿತು, ಇವಾಗ 2 ಸೀನ್ ಆಯಿತು, ಇದು ಅಷ್ಟು ಕನೆಕ್ಟೆಡ್ ಇದೆ. ಸೊ ನೀನು ಅಲ್ಲಿ ಹೋದ್ಮೇಲೆ ಹೆಂಗೆ ಬಿಟ್ಟಿರೋದು ಆ ಥರ ಇತ್ತು. ಬಟ್ ಅದು ಬಿಟ್ಟು ಹೋಗಬೇಡ ಆ ಥರದ್ದೇನು ಹೇಳಲಿಲ್ಲ. ಯಾಕಂದರೆ ನನ್ನ ಇಂಡಸ್ಟ್ರಿಗೆ ಬಂದಮೇಲೆ ಎಲ್ಲ ಡಿಸಿಷನ್ಸು ನನಗೆ ಬಿಟ್ಟಿದ್ದಾರೆ ಇವತ್ತುವರೆಗೂ. ಮನೆ ಡಿಸಿಷನ್ಸ್ ಆಗಿರಲಿ, ನನ್ನ ಲೈಫ್ ಡಿಸಿಷನ್ಸ್ ಆಗಿರಲಿ, ಅವಳು ಐ ಥಿಂಕ್ ಮೆಚೂರ್ಡ್ ಎನಫ್, ಅವಳು ತಗೋಬಹುದು ಅಂತ ಅನಿಸಿ ನನಗೆ ಬಿಟ್ಟಿದ್ದಾರೆ. ಸೊ ಇಷ್ಟು ಮಾತುಕತೆ. ಎಸ್ ಮ್ಯಾಮ್, ಏನು ಹೇಳ್ತೀರಾ? ಇಲ್ಲ ಸರ್, ಅವಳು ಅಂದರೆ ಪ್ರತಿಯೊಂದು ಯಾವುದೇ ಕಾಲ್ ಬಂದ್ರೂ ನಮ್ಮನ್ನ ಕೇಳ್ದೇನೆ ಅವಳು ಯಾವುದೇ ರೀತಿ ಡಿಸಿಷನ್ ತಗೊಳ್ತಿರ್ಲಿಲ್ಲ. ಬಟ್ ನಾವು ಅವಳು ಕರೆಕ್ಟ್ ಡಿಸಿಷನ್ ತಗೋತಾಳೆ ಅಂತ ನಾವು ಅವಳನ್ನ ನಂಬಿದ್ದೀವಿ. ಅದೇ ಥರ ಉಳಿಸ್ಕೊಂಡಿದ್ದಾಳೆ ಜೊತೆಗೆ. ಓಕೆ, ಈಗ ಬಿಗ್ ಬಾಸ್ ಮನೆಯಲ್ಲಿ ಸ್ಪಂದನ ಅವ್ರನ್ನ ನೋಡಿದ್ದೀವಿ, ಒಂದಷ್ಟು ಸೀರಿಯಲ್ಸ್ ಆಗಿನ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಕೂಡ ನಾವು ನೋಡಿದ್ದೀವಿ. ಸೊ ಸ್ಪಂದನ ಅವರಿಗೆ ಕರ್ನಾಟಕ ಜನತೆ ಬಗ್ಗೆ ಸ್ಪಂದನ ಅವರ ಬಗ್ಗೆ ಕರ್ನಾಟಕ ಜನತೆಗೆ ಗೊತ್ತಿಲ್ಲದೆ ಇರುವಂಥ ವಿಚಾರಗಳನ್ನು ನೀವು ಹೇಳೋದಾದ್ರೆ? ಅಷ್ಟು ಲೇಸಿ ಅಲ್ಲ ಅಂತ ಹೇಳಮ್ಮ. ಅದೇ ನೀವು ಹೇಳ್ತೀರ, ಅವ್ರು ಹೇಳ್ಬೇಕಲ್ಲ. ಇಲ್ಲ, ಲೇಸಿ ಅನ್ನಕ್ಕೆ ಹೆಂಗ್ ಸಾಧ್ಯ ಸರ್? ಇವಾಗ 4 years ಇಂದ ಇಲ್ಲಿ ಬೆಂಗಳೂರಲ್ಲಿ ಅವಳೇ ಸಿಂಗಲ್ ಆಗಿ ಇದ್ಕೊಂಡು, ನಾವು ಯಾವಾಗ 1 ತಿಂಗಳಿಗೆ ಒಂದ್ಸಲ ಬಂದು ಹೋಗ್ತಿದ್ವಿ, ಅಷ್ಟು ಬಿಟ್ರೆ ಅವಳೇ ಅವಳದೇ ಎಲ್ಲ ಮಾಡಿಕೊಂಡು, ಇವಾಗ ಸಟ್ಟಿಗೆ ಹೋಗುವಾಗೂ ಎಲ್ಲ ತಗೊಂಡು ಹೋಗ್ತಿದ್ಲು. ಅಲ್ಲಿ ಒಂದೊಂದ್ಸಲ ತಿನ್ನಕ್ಕಾಗಲ್ಲ ಅಂತ ಮಾಡ್ಕೊಂಡೇ ತಗೊಂಡು ಹೋಗ್ತಿದ್ಲು ಅಡುಗೆ ಎಲ್ಲ. ಅಂದರೆ ನಮ್ಗೆ ಏನನ್ಸೋದು ಅಂದರೆ, ಇಲ್ಲಿದ್ದಾಗ ನಮ್ಮ ಹತ್ರ ಮಾತಾಡ್ಕೊಂಡು ಕೆಲಸ ಮಾಡ್ಕೊಂಡು ಇದು ಮಾಡ್ತಿದ್ಲಲ್ಲ. ಬಿಗ್ ಬಾಸ್ ಮನೇಲಿ ನಾವು ಅವಳಿಗೆ ನಮ್ಮ ಧ್ವನಿ ಅವಳಿಗೆ ಕೇಳಿಸಲ್ವಲ್ಲ, ಹೆಂಗಿರ್ತಾಳೆ ಅಂತ ಅನ್ಕೋತಾ ಇದ್ವಿ. ಬಟ್ ಸ್ಟ್ರಾಂಗ್ ಇದ್ದಾಳೆ. ಓಕೆ, ಈಗ ಕುಕಿಂಗ್ ಬರುತ್ತೆ ಅಂತ ಹೇಳ್ತೀರಾ? ಬರುತ್ತೆ ಸರ್. ಓಕೆ, ಸ್ಪಂದನ ಅವ್ರು ಮಾಡುವಂಥ ಅಡುಗೆ ನಿಮ್ಗೆ ಯಾವ್ದು ತುಂಬ ಇಷ್ಟ? ಬಿರಿಯಾನಿ ಸರ್. ಅವಳು ಮೈಸೂರಿಗೆ ಬಂದ್ರೂ ನಾವೆಲ್ಲ ಹೆಚ್ಚಿಕೊಡ್ತಾ ಇದ್ವಿ, ಅವಳೇ ಮಾಡ್ತಾ. ಅಯ್ಯೋ, ಇದು ಒಂದು ಹೇಳ್ಬಿಟ್ಟು ಫ್ಯಾಮಿಲಿ ರೌಂಡಲ್ಲಿ ಬಂದಾಗ ಇದು ಹೇಳ್ಬಿಟ್ರು. ನೆಕ್ಸ್ಟ್ ವೀಕ್ ಅದಕ್ಕೋಸ್ಕರ ನಂಗೆ ಕಿಚನ್ ಹಾಕೋದು, ಸ್ಲ್ಯಾಬ್ ಕ್ಲೀನಿಂಗು, ಪಾತ್ರೆ ಅದಕ್ಕೆ ಹಾಕ್ತಿದ್ರು ಯಾವಾಗಲೂ. ಹೇಳಿದೆ, ನಿಮ್ಮ ಅಪ್ಪ ಅಮ್ಮ ಹೇಳಿದ ನೀನು ಬಿರಿಯಾನಿ ಚೆನ್ನಾಗಿ ಮಾಡ್ತೀಯಾ ಅಂತ. ರಘು ಸರ್ ಇದ್ದವರು, ನೀನು ಅಡುಗೆ ಮಾಡಲೇಬೇಕು ಬೆಳಗ್ಗೆ ಅಂತ. ಅವ್ರು ಇಲ್ಲ ಇವತ್ತು ಏನು ಮಾಡೋದು ಹೇಳ್ಕೊಡಿ ಏನಾರು ಅಂತ ಅಂದರೆ, ಇಲ್ಲ ನಿಂಗೆ ಬರುತ್ತೆ ಅಂತ ಹೇಳಿದೆ ನಿಮ್ಮ ಅಪ್ಪ ಅಮ್ಮ. ಇಡೀ ವಾರ ಕಿಚನ್ ಮಾಡಿಸಿದಾರೆ ನನ್ನ ಕೈಲಿ. ಇವ್ರು ಯಾಕೆ ಬಂದು ಅದನ್ನು ಹೇಳಿದ್ರು ಅನ್ನೋ ಥರ ಆಗೋಯ್ತು ಕೊನೆಗೆ. ಇಡೀ ವಾರ ಕಿಚನ್ ಬೆಳಗ್ಗೆ ಕಿಚನ್ ಇದ್ದರೆ ರೆಡಿ ಆಗಕ್ಕೆ ಲೇಟ್ ಆಗ್ತಿತ್ತು. ಸೊ ನನ್ನ ಸ್ಲ್ಯಾಬ್ ಕ್ಲೀನಿಂಗು, ಫ್ಲೋರ್ ಏನಿತ್ತು, ನಾನು ರೆಡಿ ಆಗ್ಬಿಟ್ಟು ಬಂದು ಮಾಡ್ತಿದ್ದೆ. ಪರ್ಟಿಕ್ಯುಲರ್ಲಿ ಕಿಚನ್ನಲ್ಲಿ ಕುಕ್ಕಿಂಗೇ ಮಾಡಬೇಕು, ಬ್ರೇಕ್ಫಾಸ್ಟ್ ಎಲ್ಲ ತಿಂದೆ ಅಂತ ಇವ್ರು ಬಂದು ಹೋದ್ಮೇಲೆ ಅದೊಂದು ವಾರ ಪೂರ್ತಿ ಅಡುಗೆ ಮಾಡಿದೆ ನಾನು. ಎಸ್, ಮನೆಯಲ್ಲಿ ಹೆಂಗಿರ್ತಿದ್ರು, ಬಿಗ್ ಬಾಸ್ ಮನೇಲಿ ಹೆಂಗಿರ್ತಿದ್ರು ಸ್ಪಂದನ? ಸೇಮೇ ಸರ್. ಸೇಮೇ ನೋಡಿದಾಗೆಲ್ಲ ಸೇಮೇ ಸರ್, ವ್ಯತ್ಯಾಸ ಏನು ಅನಿಸ್ಲಿಲ್ಲ. ನಾರ್ಮಲ್ ಆಗಿ ಮನೇಲಿ ಹೆಂಗಿರ್ತಿದ್ರು ಅಲ್ಲೂ ಹಂಗೆ ಇದ್ಲು ಸರ್. ಅವಳ ಡಿಸಿಷನ್ ಅಲ್ಲೂ ಹಿಂಗೇನೆ, ನಮ್ಗೆ ಹೆಂಗೆ ಡಿಸಿಷನ್ ಹೇಳ್ತಾ ಇದ್ಲು, ಅವಳು ಫ್ರೆಂಡ್ಸ್ಗೂ ಯಾರೇ ಆದ್ರೂ ಅವಳು ಏನು ಡಿಸಿಷನ್ ಹೇಳಬೇಕು, ಏನು ಕರೆಕ್ಟು ರಾಂಗು ಅದು ಹೇಳ್ತಾ ಇದ್ಲು.
ಓಕೆ, ಎಷ್ಟು ಲಕ್ಷ ಖರ್ಚು ಮಾಡಿದ್ರಿ ಬಿಗ್ ಬಾಸ್ ಹೋಗೋದಕ್ಕೆ? ನಿಜವಾಗ್ಲೂ ಲಕ್ಷದಲ್ಲಿ ನಂಗೆ ಬೇರೆಯವರೆಲ್ಲ ಲಕ್ಷದಲ್ಲಿ ಹೇಳಿದಾರ, ಇವಾಗ ನಾನು ಹೋಗಿ ನೋಡ್ಬೇಕು. ಬಟ್ ನನ್ ಬಟ್ಟೆಗೆ ಐ ಥಿಂಕ್ 15,000 ಏನೋ ಅಷ್ಟಾಯ್ತು ಅನ್ಸುತ್ತೆ. ಅಷ್ಟೇನಾ? ಅಷ್ಟೇ. ಬಟ್ ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ರಲ್ಲ, ಹೆಂಗ್ ತಗೊಂಡ್ರಿ 15,000ಕ್ಕೆ ಅಷ್ಟೊಂದು? ಇವ್ರು ಬೇರೆದೆಲ್ಲ ಕಳಿಸ್ತಿದ್ರೆ ಐ ಥಿಂಕ್ ಕೊಲಾಬ್ರೇಟ್ ಮಾಡ್ತಿದ್ರು ಅಂತ ಅನ್ಸುತ್ತೆ, ಅಥವಾ ಇವ್ರುಗಳು ಎಷ್ಟು ಖರ್ಚು ಮಾಡಿದಾರೆ ನಂಗೆ ಗೊತ್ತಿಲ್ಲ. ಬಟ್ ಹೋಗಕ್ ಮುಂಚೆ ನಾನು ಅಂದ್ರೆ ಇನ್ ಜನರಲ್ ನಾನು ಸುಮ್ಮನೆ ಖರ್ಚು ಮಾಡಲ್ಲ, ಬಟ್ ಕಲೆಕ್ಟ್ ಮಾಡ್ಕೊಂಡ್ರನ್ನೆಲ್ಲ ಚೆನ್ನಾಗಿ ಜೋಪಾನವಾಗಿ ಇಟ್ಕೊಂತೀನಿ. ಸೊ ನನ್ನ ಹಳೆ ಕಲೆಕ್ಷನ್ಸ್ ಏನೇನ್ ಬಟ್ಟೆ ಇತ್ತು ಅಷ್ಟು ವರ್ಷಗಳು ಹೋದ್ಮೇಲೆ ಗೊತ್ತಿತ್ತು ಸಣ್ಣ ಆಗ್ತೀನಿ ಅಂತ. ಸೊ ನಂಗೆ ಇವಾಗ ಹೋಗ್ಬೇಕಾದ್ರೆ ಫಿಟ್ ಆಗದಿರೋ ಬಟ್ಟೆಗಳನ್ನೂ ಎತ್ಕೊಂಡು ಹೋಗಿದ್ದೆ ನಾನು. ಸೊ ಆಮೇಲೆ ಅದನ್ನ ಅಲ್ಲಿ ಸ್ಟೈಲ್ ಮಾಡ್ಕೋಬಹುದು ಅಂತ. ಇನ್ ಜನರಲ್ ಆತರ ಬಟ್ಟೆಗೋಸ್ಕರ ಅಷ್ಟೊಂದು ಅಲ್ಲಿ ಮಾತಾಡುವಾಗ್ಲೂ ನಾನು ಕಾವ್ಯ ಎಲ್ಲ ಮಾತಾಡೋ ಇಷ್ಟೇ ಖರ್ಚು ಮಾಡಿರೋದ ನೀನು ಅಂತ ಕೇಳ್ತಿದ್ರು. ಸೊ ಅದೇ 15,000-18,000 ಅಷ್ಟೇ ಅನ್ಸುತ್ತೆ ನಾನು ಹೋಗ್ಬೇಕಾದ್ರೆ ಶಾಪ್ ಮಾಡಿದ್ದು ಅಷ್ಟೇ. ಅಷ್ಟೇ. ಅಮ್ಮ ನೀವೇನಾದ್ರು ಕೊಟ್ಟು ಕಳ್ಸಿದ್ರ ನಿಮ್ ನೆನಪಿಗೋಸ್ಕರ, ಅಲ್ಲಿ ನಾನು ಮಿಸ್ ಮಾಡ್ಕೋಬಿಡ್ದೆ ಹಂಗೆ ಹಿಂಗೆ ಅಂತ? ಇಲ್ಲ ಸರ್, ಆತರ ಏನಿಲ್ಲ. ಬಟ್ ತುಂಬಾ ಮಿಸ್ ಮಾಡ್ಕೋತಾ ಇದ್ಲು ಅನ್ಕೊಂಡಿದ್ದೆ ನಾನು. ಬಟ್ ಮಧ್ಯ ಲೈಕ್ ನನ್ ಮನೆಯವ್ರನ್ನ ಮಿಸ್ಸೇ ಮಾಡ್ಕೋತಾ ಇಲ್ಲಲ್ಲ ಅಂತ ಅನ್ಕೊಂಡಿದ್ ಅದನ್ನ ನೋಡಿದ್ವಿ ಸರ್ ನಾವು. ಅಯ್ಯೋ ನಾವು ನನ್ ಮಗಳು ಹಿಂಗೆ ಹೇಳ್ಬಿಟ್ಲಲ್ಲ ಅಂತನ ಲೈವ್ ಅಲ್ಲಿ ನೋಡ್ಬಿಟ್ಟು. ಯಾಕಂದ್ರೆ ನಾನು ಕಾವ್ಯಂಗ್ ಹೇಳ್ತಿದ್ದೆ, ಅಂದ್ರೆ ಅವಳಿಗೆ ಲೆಟರ್ ಬಂದ್ಮೇಲೆ ಅವಳು ಯಾವಾಗ್ಲೂ ಓದ್ತಿದ್ಲು, ನಂಗೆ ಲೆಟರ್ ಸಿಕ್ಕಿರಲ್ಲ. ನನ್ ಅವಳ ಪಕ್ಕನೆ ಮಲಗ್ತಿದ್ದಲ್ಲ, ಅವಳು ಲೆಟರ್ ಹೋಗುವಾಗೆಲ್ಲ ಮಿಸ್ ಮಾಡ್ಕೊಂಡೆ, ಅದಕ್ಕೆ ಓದ್ತಿದ್ದೆ ಅಂತ ಹೇಳು. ನಂಗೆ ನೆನಪೇ ಆಗ್ತಿಲ್ಲಲ್ಲ, ಮನೆಯವರು ನನ್ಗೆ ಮರ್ತೋಗಿದಾರ, ನಂಗೆ ಮುಖ ಮರ್ತೋಗಿದ್ಯಾ ಅದನ್ನೇ ಎಲ್ಲರೂ ಅನ್ಕೋತಾ ಇದ್ವಿ, ಏನ್ ಚಿನ್ನಮ್ಮ ಅಂತ. ನಿಮ್ ಮನೆಯವ್ರ ರಿಯಾಕ್ಷನ್ ಹೆಂಗಿತ್ತು ಮೇಡಮ್ ಅವ್ರ ಆತರ ನೋಡಿದಾಗ? ಅದೇ ನನ್ಗಿಂತ ಹೆಚ್ಚಾಗಿ ನನ್ ತಂಗಿ ಪ್ರಭಾ, ಅವಳು ಚಿನ್ನಮ್ಮ ಅಂತ ಹೇಳಿದ್ಲಂತೆ ಅವಳು. ಬಟ್ ಅದು ಗಿಲ್ಟ್ ಫೀಲ್ ಮಾಡ್ಕೋತಿದ್ದೆ, ನಂಗೆ ಯಾಕೆ ಮಿಸ್ ಮಾಡ್ಕೋತಾ ಇಲ್ಲ ಅಂತ. ಅಂದ್ರೆ ಅಷ್ಟೊಂದು ಕಂಫರ್ಟ್ ಆಗಿದ್ರಿ ಅನ್ಸುತ್ತೆ ಐ ಥಿಂಕ್ ಬಟ್ ಅದನ್ನ ಕಂಫರ್ಟ್ ಅನ್ನೋದಕ್ಕಿಂತ ನಾನು ಅದನ್ನ ಫುಲ್ ಬ್ಲಾಕ್ ಮಾಡ್ಕೊಂಡ್ಬಿಟ್ಟಿದ್ದೆ. ಯಾಕಂದ್ರೆ ನನ್ನ ಫ್ಯಾಮಿಲಿ ನೆನ್ಸ್ಕೊಂಡ್ರೆ ನಂಗೆ ವೀಕ್ ಆಗ್ತೀನಿ. ಹೌದು ಸರ್, ಅದು ಅನ್ಕೊಂಡ್ಲು ಅನ್ಸುತ್ತೆ. ಯಾಕಂದ್ರೆ ಅದು ನೆನ್ಸ್ಕೊಂಡ್ರೆ ಫೀಲ್ ಆಗ್ಬಿಡ್ತೀನಿ, ಇನ್ನ ಕುಗ್ಗೋಗ್ತೀನಿ ಅಂತನೋ ಏನೋ ಆತರ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಸೊ ಅದನ್ನ ಒಂಥರ ಬ್ಲಾಕ್ ಮಾಡ್ಕೊಂಡ್ಬಿಟ್ಟಿದೆ. ಬಟ್ ಅದಕ್ಕೆ ಲೆಟರ್ ವೀಕ್ ಟಾಸ್ಕ್ ಅಲ್ಲಿ ನಂಗೆ ತುಂಬ ಲೆಟರ್ ವೀಕ್ ಅಲ್ಲಿ ತುಂಬಾ ಕಷ್ಟ ಆಗೋದು. ಯಾಕಂದ್ರೆ ಒಂದು ಅದು ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಆಗುತ್ತಲ್ಲ, ಸಿಗ್ಬೋದೇನೋ ಬರ್ಬೋದೇನೋ ಅನ್ನೋದು ಬಂದ್ಬಿಡ್ತು. ಅದಕ್ಕೆ ಆ ವಾರ ನಂಗೆ ಕಷ್ಟ ಆಯ್ತು. ಇಲ್ಲ ಆಲ್ ದ ಟೈಮ್ ನಾನು ಒಂಥರ ಬ್ಲಾಕ್ ಮಾಡ್ಕೊಂಡ್ಬಿಟ್ಟಿದ್ದೆ, ಇಲ್ಲ ನೆನಪಿಸ್ಕೊಳಲ್ಲ ಅಂತ. ಆಮೇಲೆ ಅದು ಲೆಟ್ರ್ ಸಿಕ್ಕದ್ಮೇಲೆ ಹೇಳ್ತಾಳೆ, ಇದಿನ್ ಹಳಲ್ಲ, ನಾನು ಚೆನ್ನಾಗಿ ಆಡ್ತೀನಿ ಅಂತ ಹೇಳ್ತಾಳೆ. ಎಸ್, ಈಗ ಬಿಗ್ ಬಾಸ್ ಮನೆಯಲ್ಲಿ 99 ದಿನ ಅನ್ನೋದೇ ಇಟ್ಸ್ ನಾಟ್ ಈಸಿ. ಅಂಡ್ ಹೇಗಿತ್ತು ಜರ್ನಿ ಬಗ್ಗೆ ಒಂದ್ಸಲ ರೀಕಾಲ್ ಮಾಡೋದಾದ್ರೆ ಏನೆಲ್ಲ ಮೆಮೊರೀಸ್ನ ಹೊತ್ಕೊಂಡು ತಗೊಂಡ್ಬಂದಿದ್ದೀರಾ? ಎಷ್ಟು ಮಿಸ್ ಮಾಡ್ಕೊಳ್ತೀರಾ ಬಿಗ್ ಬಾಸ್ ಮನೆಯನ್ನ? ತುಂಬಾ ಮಿಸ್ ಮಾಡ್ಕೋತೀನಿ. ಆ ಮೂಮೆಂಟ್ ಹೊರಗಡೆ ಬಂದ ತಕ್ಷಣ ಒಂಥರ ರಿಯಾಲಿಟಿಗೆ ಬರೋ ಥರ, ಅಲ್ಲಿ ಲೈಟ್ಸ್ ಆಗಿರ್ಬೋದು, ಅಲ್ಲೊಂಥರ ಫೀಲ್ ಬೇರೆ ಥರ ಇರುತ್ತೆ. ಡೋರಿಂದ ಈ ಕಡೆ ಬಂದ ತಕ್ಷಣ ಅಯ್ಯೋ ಒಂಥರ ಆ ಥರ ಅನಿಸ್ತಿತ್ತು. ಬಟ್ ಓವರ್ ಆಲ್ ಜರ್ನಿ ನಾನು VT ನೋಡಿದಾಗ ನನಗೆ ಆ ಹೇಟ್ರೆಡ್ ಇರಲಿಲ್ಲ. ನಂಗೆ ಮನೆಯವರು ತುಂಬ ಏನೋ ಹಿಂದ್ಗಡೆ ಮಾತಾಡಿದ್ದಾರೆ, ಅಫ್ಕೋರ್ಸ್ ಹಿಂದ್ಗಡೆ ಒಪಿನಿಯನ್ ಕೊಡಲೇಬೇಕು, ಕೊಟ್ಟಿದ್ದಾರೆ. ಬಟ್ ತುಂಬ ಕೆಳಗೆ ಮಾತಾಡಿರೋದು ಅಥವಾ ತುಂಬ ನೆಗೆಟಿವ್ ಆಗಿ ನಾನು VTಯಲ್ಲೂ ಇರಲಿಲ್ಲ. ಸುದೀಪ್ ಸರ್ ಅದೇ ಹೇಳ್ತಾರೆ, ಅಂದರೆ ನಿಮ್ಮ ಇನ್ನೋಸೆನ್ಸ್ ಥ್ರೂ ಔಟ್ ಆ VTಯಲ್ಲಿ ನಮಗೆ ಕಾಣಿಸುತ್ತೆ, ಆ ವ್ಯಕ್ತಿತ್ವ ಉಳಿಸ್ಕೊಂಡು ಇದ್ದೀರಾ ಅಂತ ಹೇಳ್ತಾರೆ. ಐ ಥಿಂಕ್ ಅದು ನಂಗೆ ತುಂಬ ಖುಷಿ ಆಯಿತು ಸರ್ ಅದನ್ನು ಹೇಳಿದ್ರಲ್ಲ ಅಂತ. ಎಷ್ಟೊಂದು ಮೂಮೆಂಟ್ಸು ಅಂದರೆ ನಂಗೆ ಹೊರಗಡೆ ಬಂದ ಮೇಲೆ ಅದು ಓಕೆ ಜನ ನೋಡಿದ್ದಾರೆ ಅಂತ ಅಂದ್ಕೊಂಡಿದ್ದು. ಇವಾಗ ನಾನು ಕಾವ್ಯ ಇದ್ದಿದ್ದು ಅಂದರೆ ಏನೋ ಅದು ಹೊರಗಡೆ ಜನ ನೋಡ್ತಾರೆ, ನಾವು ಹಂಗೆ ಇರಬೇಕು ಅನ್ನೋದಿರಲಿಲ್ಲ. ಜೆನ್ಯೂನ್ ಆಗಿ ಆ ಕಂಫರ್ಟ್ ಇತ್ತು, ಜೆನ್ಯೂನ್ ಆಗಿ ಒಬ್ರಿಗೊಬ್ರು ಫೀಲ್ ಮಾಡ್ತಿದ್ವಿ. ಆ್ಯಂಡ್ ಗಿಲ್ಲಿ ನಾನು ಮಾತಾಡ್ತಿದ್ದಾಗಿರ್ಬೋದು, ಅದು ಒಂದಷ್ಟು ವಿಡಿಯೋಸ್ ನಾನು ಹೊರಗಡೆ ಬಂದಮೇಲೆ ನೋಡ್ತಾ ಇದ್ದೆ, ಅದು ಎಲ್ಲ ಆಗಿರ್ಬೋದು. ಅದು ಅಂದರೆ ಅವನ ಜೊತೆ ಹೆಂಗಾಯ್ತು ಅಂದರೆ ಊರಿಗೆ ಹೋದಾಗ ಏನು ಮಾತಾಡ್ತಿದ್ರು ಆ ಭಾಷೆ ಅವ್ನು ಮಾತಾಡ್ತಿದ್ದ ಅಲ್ಲಿ. ಸೊ ನಂಗೆ ಅದೊಂಥರ ಊರು ಕನೆಕ್ಟ್ ಫೀಲ್ ಆಗ್ತಿತ್ತು, ಆ ವೈಬ್ ಕೊಡ್ತಾ ಇತ್ತು. ಅದೊಂಥರ ಸ್ಟ್ರೆಸ್ ರಿಲೀಫಿಂಗ್ ಅಥವಾ ಎಷ್ಟು ಅಂತ ಬೇರೆಯವ್ರ ಬಗ್ಗೆ ಮಾತಾಡೋದು, ಅವನ ಜೊತೆ ಅದ್ ಮಾತಾಡುವಾಗ ಅದು ಇವಾಗ ಕುತ್ಕೊಂಡು ನೆನಪಿಸ್ಕೊಂಡ್ರೆ ಅದಿನ್ನೂ ಜಾಸ್ತಿ ಇರ್ಬೋದಿತ್ತು ಅಂತ ಅನ್ಸುತ್ತೆ. ಬಟ್ ಅಲ್ಲಿ ಇದು ಹೊರಗಡೆ ಹೋಗುತ್ತೆ, ಅದಕ್ಕೋಸ್ಕರ ನಾವು ಮಾತಾಡಬೇಕು ಆ ಥರದಿರಲಿಲ್ಲ. ಅದು ತುಂಬ ಜೆನ್ಯೂನ್ ಆಗಿತ್ತು. ಆ್ಯಂಡ್ ಟಾಸ್ಕ್ ಟೈಮಲ್ಲಿ ಆ ಭಯ ಆಗ್ತಿತ್ತು, ಅಂದರೆ ಬ್ಲೈಂಡ್ ಸ್ಟೋನ್ ಆದಾಗ ಏನಿರ್ಬೋದು ನಾವು ಕುತ್ಕೊಂಡು ಗೆಸ್ ಮಾಡ್ತಿದ್ವಿ.
ಆ ಮೂಮೆಂಟ್ಸ್ ಆಗಿರ್ಬೋದು ಆ್ಯಂಡ್ ಊಟ ಶೇರ್ ಮಾಡ್ಕೊಳ್ಳೋದು ಆ ಟೈಮಲ್ಲಿ ಒಂಥರ ಸ್ಟಾರ್ಟಿಂಗ್ ಮನೇಲಿ ಜಾಸ್ತಿ ಜನ ಇರುವಾಗ ಒಂದೊಂದೇ ಸೌಟು ಆ ಥರ ಡಿವೈಡ್ ಮಾಡ್ಕೋತಾ ಇದ್ವಿ. ಬೆಂಡೆಕಾಯಿ ಫ್ರೈ ಏನಾದ್ರು ಮಾಡಿದ್ರೆ ಎರಡೇ ಫ್ರೈ ಆ ಥರ ಅದರಲ್ಲಿ ಒಂದು ಬಚ್ಚಿಟ್ಕೊಂಡು ಏನೋ ಇದು ಮಾಡ್ತಿದ್ವಿ. ಸೊ ಅದೆಲ್ಲ ಇವಾಗ ನೆನಪಿಸ್ಕೊಂಡ್ರೆ ಆ ಥರ ನಾವು ಯಾವತ್ತೂ ವಿ ಕಾಂಟ್ ಲಿವ್ ಲೈಕ್ ದ್ಯಾಟ್. ಯಾವುದೇ ಕಾರಣಕ್ಕೂ ಆ ಥರ ಆಪರ್ಚುನಿಟಿ ಮತ್ತೆ ಸಿಗಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತೆ. ಆ್ಯಂಡ್ ಐ ಮೇಡ್ ದ ಬೆಸ್ಟ್ ಯೂಸ್ ಆಫ್ ಇಟ್. ಅಲ್ಲಿ ನಾನು ಇದ್ದಿದ್ದಷ್ಟು ದಿನ ಒಂಥರ ಐ ಲಿವ್ಡ್ ಅಂತ ಅನ್ಸುತ್ತೆ. ಎಸ್, ಸ್ಪಂದನ್ ಅವ್ರು ಕಿಚ್ಚ ಸುದೀಪ್ ಅವರಿಂದ ಏನ್ ಕಲಿತರು, ಬಿಗ್ ಬಾಸ್ ಮನೆಯಿಂದ ಏನ್ ಕಲಿತರು ಅಂತ? ಬಿಗ್ ಬಾಸ್ ಮನೆಯಿಂದ ತುಂಬ ಕಲ್ತಿದ್ದೀನಿ. ಇವಾಗಲೇ ನಾ ಹೇಳ್ದಂಗೆ ಪ್ರತಿಯೊಂದು ನಮಗೆ ಎಷ್ಟೊಂದು ವೀಕೆಂಡಲ್ಲಿ ರೆಡಿ ಆಗೋಕ್ಕೆ ಸೇಫ್ಟಿ ಪಿನ್ಸ್ ಇರ್ತಿರ್ಲಿಲ್ಲ ನಮ್ಮ ಹತ್ರ. ಸೊ ಒಂದು ಸೇಫ್ಟಿ ಪಿನ್ಗೂ ಅಷ್ಟು ನಾವಲ್ಲಿ ಹುಡುಕಾಡ್ತಿದ್ದು, ಅದನ್ನು ಜೋಪಾನ ಮಾಡ್ತಿದ್ದು, ಎಲ್ಲದರದ್ದು ವ್ಯಾಲ್ಯೂ. ಆ್ಯಂಡ್ ಯಾರ ಮೇಲೂ ಏನು ಜಾಸ್ತಿ ಸಾಧಿಸ್ಬಾರ್ದು ಅನ್ನೋದನ್ನೇ ನಾನು ಮೇಜರ್ಲಿ ಕಲ್ತಿದ್ದು. ಐ ವಾಂಟ್ ಟು ಅಪ್ಲೈ ಇಟ್ ಲೈಫಲ್ಲೂ. ಯಾಕಂದರೆ ಅಲ್ಲಿ ನಾವು ಎಷ್ಟು ಕಿತ್ತಾಡ್ತಿದ್ವಿ, ಅದು ನೆಕ್ಸ್ಟ್ ಡೇ ನಾವೇನಾದ್ರು ಒಂದೇ ಟೀಮಲ್ಲಿ ಇದ್ರೆ ಆಡಲೇಬೇಕಿತ್ತು, ಒಂದೇ ಡಿಪಾರ್ಟ್ಮೆಂಟ್ ಇದ್ರೆ ಒಟ್ಟಿಗೆ ಕೆಲಸ ಮಾಡಲೇಬೇಕಿತ್ತು. ಸೊ ಯಾರ ಜೊತೆನೂ ನಾವು ಹಂಗಿರ್ತೀವಿ, ಮನೆಯವ್ರ ಜೊತೆ ಯಾಕೆ ನಾವು ಹಂಗಿರಲ್ಲ ಅಂತ ಅದೊಂದು ತುಂಬ ನಂಗೆ ರಿಯಲೈಸ್ ಆಗಿದ್ದು. ಆ್ಯಂಡ್ ಸರಿಂದ ಅವ್ರಿಗೆ ಐ ಹ್ಯಾವ್ ಅ ಲಾಡ್ ಆಫ್ ರೆಸ್ಪೆಕ್ಟ್ ಅವರಿಗೆ. ಯಾಕೆಂದರೆ ಅವ್ರ ಆ ಕಮಿಟ್ಮೆಂಟ್ ಆಗಿರ್ಬೋದು, ಎವ್ರಿ ವೀಕ್ ಬರೋದು ಆ್ಯಂಡ್ ಅಷ್ಟಾರ್ಸ್ ನಿಂತಿದ್ರು. ನಾವು ಹಿಂಗೆ ಸೋಫಾ ಮೇಲೆ ಅಷ್ಟಾರ್ಸ್ ಕೂರಕ್ಕೇ ನಾವು ಅಯ್ಯೋ ಬೆನ್ನು ಬಂತಲ್ಲಪ್ಪ ಅಂತ ಮಲ್ಕೋತಾ ಇದ್ವಿ. ಬಟ್ ಕಂಟಿನ್ಯೂಸ್ ಆಗಿ ಆ್ಯಂಡ್ ಅವ್ರದ್ದು ಆ ಒಂದು ಕ್ವಾಲಿಟಿ ನಂಗೆ ಏನು ಇಷ್ಟ ಅಂದರೆ, ನಾವೆಲ್ಲರೂ ವಿ ಆರ್ ನೋ ಬಡಿ. ಸುದೀಪ್ ಸರ್ ಬಟ್ ನಮ್ಮನ್ನೆಲ್ಲನೂ ಕೂರಿಸಿ ಅವ್ರು ನಿಂತ್ಕೊಂಡು ನಮ್ಮನ್ನ ಅಡ್ರೆಸ್ ಮಾಡೋದಿದೆಯಲ್ಲ, ಅದೊಂಥರ ನಂಗೆ ಅವ್ರ ಮೇಲೆ ತುಂಬ ರೆಸ್ಪೆಕ್ಟ್ ಇದೆ. ಆ್ಯಂಡ್ ಎಲ್ಲ ವಿಷಯಗಳನ್ನೂ ಅವರು ಅದೆಷ್ಟೇ ಸೆನ್ಸಿಟಿವ್ ಆಗಿರ್ಬೋದು, ಯಾವುದೋ ಮನ್ಸಿಗೆ ನೋವಾಗಿರ್ಬೋದು, ಬಟ್ ಇಬ್ರಿಗೂ ಅದು ಸರಿ ಅಂತ ಅನಿಸ್ಬೇಕು. ಆ ಥರ ಅವ್ರು ಮಾತಾಡ್ತಿದ್ದು, ಅವರು ಯೋಚನೆ ಕೊಡ್ತಿದ್ದ ಆ್ಯಂಗಲ್ಸು ಅದೆಲ್ಲ ನಂಗೆ ತುಂಬ ಇಷ್ಟ ಆಗ್ತಿತ್ತು. ಆ್ಯಂಡ್ ಕೆಲಸಕ್ಕೆ ಆ ರೆಸ್ಪೆಕ್ಟ್ ಆ್ಯಂಡ್ ಆ ಕಮಿಟ್ಮೆಂಟ್ ನಾನು ಅದನ್ನು ಫಾಲೋ ಮಾಡ್ತೀನಿ. ಅವರಿಂದ ಅದನ್ನು ತುಂಬ ಕಲ್ತಿದ್ದೀನಿ. ಅಮ್ಮ, ಒಳಗಡೆ ಶರ್ಟ್ ಇಟ್ಟಿದ್ರೆ ಕೊಡ್ತೀರಾ? 80,000 ಶರ್ಟ್ ಅಮ್ಮ. ಏನಿಸ್ತಿತ್ತು ನಿಮ್ಗೆಲ್ಲ? ಅದು ಚಾನ್ಸೇ ಇಲ್ಲ ಅನ್ಕೊಂಡ್ವಿ ಸರ್. ಆತರ ಯಾಕಂದ್ರೆ ಅವಳ ಫಸ್ಟ್ ಆಫ್ ಆಲ್ ಆತರ ಇಲ್ಲ, ಆ ಚಾನ್ಸೇ ಇಲ್ಲ ಅನ್ಕೊಂಡ್ವಿ. ಅವ್ರು ಬಂದ್ ಸುಳ್ಳು ಹೇಳ್ತಿದಾರೆ ಅನ್ಕೊಂಡ್ವಿ. ಅಲ್ಲಮ್ಮ, ಈಗ ಸ್ಪಂದನ್ ಅವರು ಒಳಗಡೆ ಇದ್ದಾರೆ, ಅವ್ರು ಹೊರಗಡೆ ಬಂದು ಇಂಟರ್ವ್ಯೂಸ್ ಎಲ್ಲ ಸ್ಪಂದನ್ ಅವರು ನಾನು 80,000 ಶರ್ಟ್ ಕದ್ರು 80,000 ಶರ್ಟ್ ಕದ್ರು ಅಂದಾಗ ನಿಮ್ಗೆ ಆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಅದೆಲ್ಲ ನೋಡೋದಾಗ ಹೆಂಗ್ ಅನಿಸ್ತಿತ್ತು? ನಿಜ ತಲೆ ಕೆಡ್ಸ್ಕೊಳ್ಳಿಲ್ಲ ಸರ್. ಬಟ್ ಯಾಕಂದ್ರೆ ಅವಳು ಆತರ ಇದ್ ಮಾಡಲ್ಲ ಅಂತ ನಮ್ಗೆ ಇದಿತ್ತು, ಕಾನ್ಫಿಡೆನ್ಸ್ ಇತ್ತು. ನೀವು ಅವ್ರಿಗೆ ಹೇಳ್ಬೇಕು ಅಂತ ಅನ್ಸ್ತಾ? ಅಲ್ಲ, ಫೋನ್ ಮಾಡ್ಬೇಕು ಅಂತ ಅನ್ಸ್ತು ಒಂದ್ಸಲ. ಅಯ್ಯೋ ಏನ್ ಹೇಳ್ತಾನೆ ಇದಾರಲ್ಲ, ಹೇಳ್ಕೊಳ್ಳಿ ಬಿಡುತ್ತೆ. ಎಲ್ಲರಿಗೂ ನಮ್ಗ್ ಗೊತ್ತಿತ್ತಲ್ಲ ಸರ್, ಹಂಗಾಗಿ ಈಗ ಫೋನ್ ಮಾಡ್ಕೊಳ್ಳೋಣ ಅಮ್ಮ, ಹೇಳ್ತೀರಾ? ಹೇಳ್ತೀರಾ? ಬೇಡ. ಎಷ್ಟು ಕೊಟ್ಟಿದ್ರಿ 80,000 ಶರ್ಟ್ ಅಂತ ಕೇಳಿ ನೋಡಿ. ನಮ್ಗ ಆತರ ಇಲ್ಲ ಸರ್. ಸ್ವಲ್ಪ ಈಗ ನೀವಂತೂ ನೋಡ್ಬಿಟ್ಟು ಸುಮ್ನೆ ಹೇಳ್ಕೊಂಡ್ರೆ ಆತರ ಬಿಟ್ಬಿಟ್ರಿ. ಬಟ್ ನಿಮ್ ತಂಗಿಯವರಾಗಿರ್ಬೋದು, ನಿಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ನಿಮ್ಗೆ ಕೇಳಿದಾಗೆಲ್ಲ ಏನಂತಿದ್ರು? ನಿಮ್ಮ ಹಸ್ಬೆಂಡ್ ಆಗಿರ್ಬೋದು ಪಪ್ಪ ಸ್ವಲ್ಪ ಬೈಕೊಂಡ್ರು ಸರ್. ನಮ್ಮ ಮನೆಯವರು ಸ್ವಲ್ಪ ಸ್ಟ್ರಾಂಗ್. ಏನಂತ ಬೈಕೊಂಡ್ರು? ಅಲ್ಲ, ನನ್ ಮಗ್ಳು ಬೇರೆಯವ್ರಿಗೆ ಹೇಳಿದ್ರೆ ಓಕೆ, ನನ್ ಮಗ್ಳಿಗೆ ಹೇಳ್ತಾವನಲ್ಲ. ಫನ್ನಿ. ನನ್ಗೂ ಸುದೀಪ್ ಸರ್ ಹೆಸರು ಅಲ್ಲಿ ಕೇಳ್ತಾರೆ, ಏನಕ್ಕೆ ಕೇಳ್ತಾರೆ ನಂಗೆ ಒಂದ್ ನಿಮಿಷಕ್ಕೆ ರಿಯಲೈಸೇ ಆಗಲ್ಲ ಏನು ಅಂತ. ಆಮೇಲೆ ಅದೇ ಗಿಲ್ಲಿ ರೇಗಿಸ್ತಿರ್ತಾರೆ, ಹೋಗು ನೀನ್ ಶರ್ಟ್ ಕಳ್ಳಿ ಅಂತ. ಕಳ್ಳಪುಟ್ಟಿ ಅಂತ ಫೇಮಸ್ ಆಗಿಲ್ಲ, ಶರ್ಟ್ ಕಳ್ಳಿ ಅಂತ ಫೇಮಸ್ ಮಾಡಿರ್ತಾರ, ಹೋಗು. ಆಮೇಲೆ ಅಲ್ಲಿ ಏನಾರು ನಮ್ಗೇನೋ ಒಂದು ಸೌಂಡ್ ಕೇಳಿಸಲ್ಲ, ನಾಯಿ ಬೊಗಳದು ರಾತ್ರಿ ಕೇಳಿಸಿದಾಗ, ಓ ನೀನ್ ಶರ್ಟ್ ಹುಡ್ಕಂಗ್ ಸತೀಶ್ ಕಳಿಸಿದಾರೇನೋ ಅಂತ ಆತರ ರೇಗಿಸ್ತಿದ್ದ ಅವನು ಹೊರಗಡೆ. ಯಾಕಂದ್ರೆ ಅದು ಸಿಟಿ ಔಟ್ ಆಫ್ ಇರ್ತೈತಲ್ಲ, ಸೊ ನಾಯಿಗಳ ಸೌಂಡ್ ಬಂದಾಗ ಅವ್ರು ಹೇಳೋದು, ಅವರೇ ಶರ್ಟ್ ಹುಡ್ಕೊಂಬರಕ್ ಕಳ್ಸಿದಾರೇನೋ ಅಂತ ರೇಗಿಸ್ತಿದ್ದ ಅವಾಗ. ಎಸ್ ಅಮ್ಮ, ಈಗ ನೀವಿಬ್ರು ತುಂಬಾ ಸೈಲೆಂಟ್. ನಾನು ನಿಮ್ಮಿಬ್ಬರಿಗೂ ಕೂಡ ಒಂದು ಟಾಸ್ಕ್ ಕೊಡ್ತಾ ಇದೀನಿ. ಹೇಳಿ. ಸದ್ಯಕ್ಕೆ ನೀವು ಕೂತಿರುವಂತಹ ಸೋಫಾ BMTC ಬಸ್ಸು. BMTC ಬಸ್ಸಲ್ಲಿರುವಂತಹ ಒಂದು ಸೀಟು. ಆ ಸೀಟ್ಗಾಗಿ ಇಬ್ರು ಜಗಳ ಆಡ್ಬೇಕು. ಅಯ್ಯೋ, ನಮ್ಮಮ್ಮ ಜಗಳ ಆಡಲ್ಲ, ಪರವಾಗಿಲ್ಲ, ನಾನು ಇಲ್ಲ, ಅದ್ ಹೆಂಗ್ ಒಂದು ಟಾಸ್ಕ್ ಮೇಡಮ್.
ಇಲ್ಲ ಸರ್. ನನ್ನ ಅಂದ್ರೆ ನನ್ನ ಮಗಳು ಅಂತಲ್ಲ, ಬೇರೆಯವ್ರಿಗೂ ಆಯ್ತು ಕುತ್ಕೊಳ್ಳಿ ಅಂದ್ಬಿಟ್ಟು ನಿಂತ್ಕೊಂಡ್ಬಿಡ್ತೀನಿ. ಹಿಂಗ್ ಸಾಫ್ಟ್ ಇದ್ರೆ ಅದು ಹಿಂಗೆ ಸರ್ವೈವ್ ಆಗ್ತೀರಾ ಅಂತ. ಬಟ್ ಅವ್ರು ಸಾಫ್ಟ್ ಇದ್ರು ತುಂಬಾ ಸ್ಟ್ರಾಂಗ್ ಇದಾರೆ, ತುಂಬಾ ಫೇಸ್ ಮಾಡಿದ್ದಾರೆ ಅದ್ರಲ್ಲೆಲ್ಲ, ತುಂಬಾ ಸ್ಟ್ರಾಂಗ್ ಇದಾರೆ. ಬಟ್ ಹೇಳ್ದಂಗೆ ಪರವಾಗಿಲ್ಲ ನಾನು ನಿಂತ್ಕೊಂತೀನಿ ನೀವು ಕೂತಿರಿ ಅಂತ ಹೇಳದೆ ಅಷ್ಟೇನಾ? ಹೌದು ಅಲ್ಲ ಹಿಂಗಿತ್ತು ಅಂದ್ರೆ ಹೆಂಗೆ ಸಮಾಜದಲ್ಲಿ ಅಂತ. ಸರ್. ಹಾಗೇನೆ ಬೆಳೆದಿರೋದು ಹಾಗೇನೆ, ನನ್ನ ಮಗಳು ಬೆಳೆಸಿರೋದು ಹಾಗೇನೆ. ಈಗ ಯಾವುದೇ ಒಬ್ಬ ಮಗಳು ಸಿನಿಮಾ ರಂಗ ಅಥವಾ ಕಿರುತೆರೆಗೆ ಎಂಟ್ರಿ ಕೊಡಬೇಕು ಅಂತಂದಾಗ ಫ್ಯಾಮಿಲಿ ಅವರು ಏನೇನಪ್ಪ ಹೆಂಗಾಗುತ್ತೆ, ಯಾಕಂತಂದ್ರೆ ಒಂದಷ್ಟು ಒಳ್ಳೆದು ಇರುತ್ತೆ, ಒಂದಷ್ಟು ಕೆಟ್ಟದ್ದು ಇರುತ್ತೆ. ಸೊ ಆ ಥರ ಬಂದಾಗ ನೀವು ಅವ್ರಿಗೆ ನಿಮ್ಗೆ ಫಸ್ಟ್ ಚಾನ್ಸ್ ಸಿಕ್ಕಿದೆ ಅಂತಂದಾಗ ಮನೆಯವರ ರಿಯಾಕ್ಷನ್ ಹೆಂಗಿತ್ತು? ಅಮ್ಮ ನಿಮ್ಗೆ ಹೆಂಗಿತ್ತು ಸಿನಿಮಾ ರಂಗಕ್ಕೆ ಅಥವಾ ಸೀರಿಯಲ್ ಬರ್ತೀನಿ ಅಂತಂದಾಗ? ಅದು ಅಂದ್ರೆ ಅವಳು ನಿಜ ಹೇಳ್ಬೇಕು ಅಂದ್ರೆ ಅವಳು ಇಂಜಿನಿಯರ್ ಟಾಪರ್ ಸರ್. ಟಾಪರ್. ಎವ್ರಿ ಟೈಮ್ ಬರುತ್ತೆ. ಟಾಪರ್ 97.6 ಅಂದ್ರೆ ಅಪ್ ಟು ಎಲ್ಲ ಓದೋದ ವಿಷಯದಲ್ಲಿ ಅಂತ ಅಂದ್ರೆ ಆ ಕೆಲಸನೂ ಸಿಕ್ಕಿ ಇಲ್ಲಿಗೆ ಹೋಗ್ತೀವಿ ಅಂದಾಗ ಫಸ್ಟ್ ಎಲ್ಲರಿಗೂ ಅಪ್ಪ ಅಮ್ಮಂಗೆ ಹಂಗೆ ಅನ್ಸುತ್ತಲ್ಲ ಸರ್, ನಮಗೂ ಹಂಗೆ ಅನಿಸ್ತಿದೆ. ಬಟ್ ಅವಳು ಇಲ್ಲಿ ನಮಗೆ ಪ್ರತಿಯೊಂದು ಈಗ ಏನಾದರೂ ಅವಳೇ ಡಿಸಿಷನ್ ತೊಗೊಳಕ್ಕೆ ನಾವು ಅವಳನ್ನ ಬಿಟ್ಬಿಟ್ಟಿದ್ವಿ, ಯಾಕಂದರೆ ನಮ್ಗೆ ಗೊತ್ತಿರಲಿಲ್ಲ ಯಾವುದು ಅಂತ. ಬಟ್ ಇಂಡಸ್ಟ್ರಿನಲ್ಲಿ ಬಟ್ ಅವಳು ಪ್ರತಿಯೊಂದು ಹೇಳೋಳು ಹಿಂಗೆ ಕೇಳ್ತಿದ್ದಾರೆ ಮಮ್ಮಿ, ಹಿಂಗೆ ಇದು ಮಾಡ್ತಿದ್ದಾರೆ ಮಮ್ಮಿ ಅಂತ. ಮತ್ತು ಸೀರಿಯಲ್ಗೆ ಹೋಗುವಾಗಲೂ ಅಷ್ಟೇ, ನಾವು ಹೋಗುವಾಗಲೂ ಹೊರಟಾಗ್ಲೂ ಒಂದು ಫೋನು, ಅಲ್ಲಿ ರೀಚ್ ಆದಾಗ ಒಂದು ಫೋನು, ಮತ್ತು ಮಧ್ಯಾಹ್ನ ಕುತ್ಕೊಂಡಾಗ ಊಟಕ್ಕೆ ಕುತ್ಕೊಂಡಾಗ ಒಂದು ಫೋನು, ಬಂದು ಮನೆಗೆ ಹೊರಟಿದ್ದೀನಿ ಮಮ್ಮಿ ಅಂತ ಒಂದು ಫೋನು, ಬಂದು ರೀಚ್ ಆದಮೇಲೆ ಒಂದು ಫೋನು, ಆಮೇಲೆ ಮಧ್ಯ ಒಂದೊಂದ್ಸಲ 2 ಗಂಟೆ ಯಾವಾಗಾದರೂ ಒಂದೊಂದು ಸಲ ಆಗ್ತಾ ಇದ್ದಾಗ ಹಂಗೆ ಅನ್ನೋಳು, ಇಲ್ಲ ಮಮ್ಮಿ ನೀನು ಮಲ್ಕೋ, ನಾನು ಮಾಡ್ತೀನಿ, ಮೆಸೇಜ್ ಹಾಕ್ತೀನಿ, ವಾಯ್ಸ್ ಮೆಸೇಜ್ ಹಾಕ್ತೀನಿ, ನೀನು ಮಲ್ಕೋ ಅಂತ. ಅವಳು ವಾಯ್ಸ್ ಮೆಸೇಜ್ ಹಾಕಿದ ತಕ್ಷಣ ನಾನು ವಾಯ್ಸ್ ಮೆಸೇಜ್ ಹಾಕಿದ್ರೆ ಬೈಯೋಳು, ನಿಮ್ಮ ಹೆಲ್ತ್ ನೋಡ್ಕೊಳ್ಳಲ್ವಾ ನೀವು, ಮಲ್ಕೊಳ್ಳಿ ನಾನು ಬಂದಿದ್ದೀನಿ ಅಂತ. ಐ ಥಿಂಕ್ ಅದೇ ಇವಾಗ ನಮ್ದು ಅವರೇ ಬೇರೆ ಜನರೇಷನ್ ಅಲ್ಲಿ ಇರ್ತಾರೆ, ಇವಾಗ ನಾವೆಲ್ಲ ಒಂದ್ ಜನರೇಷನ್ ಇದೆ, ಪೇರೆಂಟ್ಸ್ ಇನ್ನೊಂದ್ ಜನರೇಷನ್, ಅವ್ರಿಗೆ ಅರ್ಥ ಮಾಡ್ಸಕ್ಕೆ ಇಮಿಡಿಯೇಟ್ಲಿ ಕಷ್ಟ ಆಗುತ್ತೆ. ಬಟ್ ನಾವು ಹಾನೆಸ್ಟ್ ಆಗಿ ಕರೆಕ್ಟ್ ಪಾತ್ ಅಲ್ಲಿ ಇದೀವಿ ಅಂತ ಅವ್ರಿಗೆ ನಂಬಿಕೆ ಬಂದ್ಬಿಟ್ರೆ ಅವರಷ್ಟು ಯಾರು ಸಪೋರ್ಟ್ ಮಾಡಕ್ ಸಾಧ್ಯನೇ ಇಲ್ಲ ಅನ್ಸುತ್ತೆ. ಅಪ್ಪ ಅಮ್ಮನೇ ಸಿಕ್ಕಾಬಟ್ಟೆ, ನಾನು ಒಳಗಡೆ ಇದ್ದಾಗ್ಲೂ ಅಲ್ಲಿ ನಮ್ ಕಂಟೆಸ್ಟೆಂಟ್ಸ್ ಕತೆಗಳನ್ನ ಕೇಳ್ಬೇಕಾರೆ, ಅವ್ರ ಜರ್ನಿ ಬಗ್ಗೆ ಮಾತಾಡ್ಬೇಕಾದ್ರೂ ಅಷ್ಟೇ ಫಸ್ಟ್ ಇನಿಷಿಯಲಿ ಅಯ್ಯೋ ಯಾಕೆ ಬೇಕು ನಮ್ಮ ಮಗ, ಯಾಕಲ್ಲೋ ಕಷ್ಟಪಡ್ಬೇಕು ಅನ್ನೋ ಒಪಿನಿಯನ್ನೇ ಇರುತ್ತೆ ಎಲ್ಲರಿಗೂ. ಬಟ್ ಅವನೇನೋ ಮಾಡ್ತಿದ್ದಾನೆ, ಸರಿಯಾದ ದಾರಿಲೇ ಇದ್ದಾನೆ ಅಂತ ಅನ್ಸ್ದಾಗ ಸಿಕ್ಕಾಬಟ್ಟೆ ಸಪೋರ್ಟ್ ಮಾಡ್ತಾರೆ ಪೇರೆಂಟ್ಸ್. ಎಸ್, ಎಷ್ಟು ಅವರ್ಸ್ ರೆಡಿ ಆಗಕ್ಕೆ ಟೈಮ್ ತಗೊಳ್ತೀರಿ? ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ ನೀವೇ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವರ್ಗ ಮಾತನಾಡ್ಕೊಳ್ತಿದ್ದಾರೆ. ಅದೇ ರೆಡಿ ಆಗಕ್ಕೆ ಇಲ್ಲ, ಫಾಸ್ಟ್ ಆಗಿ ರೆಡಿ ಆಗ್ತಿದೆ, ಯಾಕಂದ್ರೆ ಅದು ಆಮೇಲೆ ಒಂದು ಕಾರಣ ಆಗ್ಬಿಡುತ್ತೆ, ಬರೀ ಪೌಡರ್ ರೂಮ್ ಅಲ್ಲೇ ಇರ್ತಾರೆ ಅನ್ನೋದು, ಆ ಮನೇಲಿ ಏನ್ ಮಾಡಿದ್ರೆ ಒಂದು ಕಾರಣ ಆಗುತ್ತೆ ಅನ್ನೋದು ಇರುತ್ತೆ. ಫಸ್ಟ್ ಬಿಗ್ ಬಾಸ್ ಮನೆಗೆ ಹೋಗಕ್ ಮುಂಚೆ ಎಷ್ಟು ಟೈಮ್ ತಗೋತಿದ್ದೆ, ಅದಕ್ಕಿಂತ ಬೇಗ ರೆಡಿ ಆಗೋದ್ ಕಲ್ತೀನಿ ಇವಾಗ. ಕ್ವಿಕ್ ಆಗಿ ರೆಡಿ ಆಗಿ ಎಷ್ಟು ನಿಮಿಷ ಬೇಕು? ಐ ಥಿಂಕ್ ಒಂದು 10-12 ಮಿನಿಟ್ಸ್, ಬಟ್ ಅಲ್ಲಿ ಟೈಮ್ ಗೊತ್ತಾಗ್ತಿರ್ಲಿಲ್ಲ. 10-12 ಮಿನಿಟ್ಸ್ ಅಲ್ಲಿ ರೆಡಿ, ಮ್ಯಾಕ್ಸಿಮಮ್ 15 ಮಿನಿಟ್ಸ್. ಎಸ್ ಅಮ್ಮ, ಈಗ ನಿಮ್ಮ ಮಗಳಿಗೆ ಯಾವ ತರ ಗಂಡು ಬೇಕು? ಇದು ಅವಳೇ ತೀರ್ಮಾನ ಮಾಡ್ಬೇಕು. ಅವ್ರಿಗೆ ಬಿಟ್ಟಿದ್ದ? ಅವ್ರಿಗೆ ಬಿಟ್ಟಿತ್ತು. ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್? ಅವಳು ಹೆಂಗ್ ಹೇಳಿದ್ರು ನಾವು ಅದಕ್ಕೂ ರೆಡಿ. ಅವರು ಮನೆ ಒಳಗಡೆ ಬಂದಾಗ್ಲೂ ನಮ್ಮ ಅಪ್ಪನ್ ಕೇಳ್ತಾ ಇದ್ರು, ಅಲ್ಲಿ ಅವಾಗ ನಮ್ಮ ಅಪ್ಪ ಅದ್ ಹೇಳಿದ್ರು, ಅವ್ಳಿಗೆ ಬಿಟ್ಬಿಟ್ಟಿದೀವಿ ಅಂತ. ಓಕೆ, ಈಗ ನಟಿ ಮಣಿಯರು ಕೇವಲ ನಟನೆಗೆ ಮಾತ್ರ ಸೀಮಿತ ಅಲ್ಲದೆ ಬೇರೆ ಬೇರೆ ರಂಗಗಳಿಗೂ ಕೂಡ ಕಾಲಿಡ್ತಾ ಇದ್ದಾರೆ, ಬಿಸ್ನೆಸ್ ಆಗಿರ್ಬೋದು ಆ ಥರ. ಸೊ ಬಿಗ್ ಬಾಸ್ ಅಂತೂ ಆಯಿತು, ಕಿರುತೆರೆ ಆಯಿತು, ನೆಕ್ಸ್ಟ್ ಸಿನಿಮಾಗಳ ಆಫರ್ ಅಂತೂ ಬಂದೇ ಬರುತ್ತೆ. ವಾಟ್ ನೆಕ್ಸ್ಟ್ ಅಂತ ಬಂದಾಗ ಬೇರೆ ಬಿಸ್ನೆಸ್ ಕಡೆ ಏನಾದರೂ ವಾಲು ಅಂತ ಪ್ಲಾನ್ಸ್ ಇದೆಯಾ ನಿಮಗೆ ಅಂತ? ಇಲ್ಲ, ಬಿಸ್ನೆಸ್ ನಂಗೆ ಆಂಟ್ರಪ್ರಿನರ್ ಆಗಬೇಕು ಅನ್ನೋದು ಅಷ್ಟು ಐಡಿಯಾ ಇಲ್ಲ ನನಗೆ. ಯಾಕಂದರೆ ಏನೇ ಒಂದು ಬಿಸ್ನೆಸ್ ಓಪನ್ ಮಾಡಬೇಕು ಅಂದರೆ ಒಂದು ಪ್ಯಾಷನ್ ಇರಬೇಕು ಅದ್ರ ಮೇಲೆ, ಆಮೇಲೆ ಒಂದಷ್ಟು ರಿಸರ್ಚ್ ಮಾಡಿರಬೇಕು, ಆಮೇಲೆ ಅದನ್ನ ಸ್ಟಾರ್ಟ್ ಮಾಡಬೇಕು ಅನ್ನೋದು ನನಗಿರೋದು. ಅಷ್ಟು ಐ ಆಮ್ ನಾಟ್ ಪ್ಯಾಷನೇಟ್ ಏನೋ ಒಂದು ಇನ್ಸ್ಟಿಟ್ಯೂಷನ್ ಆ ಥರ. ಐ ಆ್ಯಕ್ಟ್ ಮಾಡಬೇಕು, ಅದರಲ್ಲಿ ನಾನು ಸೆಟಲ್ ಮಾಡ್ಕೋಬೇಕು. ಇವಾಗ ನನ್ನ ತಮ್ಮ ವರ್ಕ್ ಮಾಡೋಕ್ಕೆ ಇವಾಗ ಶುರು ಮಾಡಿದ್ದಾನೆ, ಸೊ ಒಂದು ಫ್ಯೂ ಇಯರ್ಸ್ ಆದಮೇಲೆ
ಐ ಕ್ಯಾನ್ ಟೇಕ್ ರೆಸ್ಟ್, ಅವನು ಟೇಕ್ ಓವರ್ ಮಾಡ್ತಾನೆ, ಆ ಥರದ್ದೆಲ್ಲ ಆಸೆ ಇದೆ. ಬಟ್ ಬಿಸ್ನೆಸ್ ಮಾಡಬೇಕು ಅನ್ನೋದು ಇನ್ನೂ ಯೋಚನೆ ಇಲ್ಲ. ಬಟ್ ಒಂದೊಂದ್ಸಲಿ ಮನೆ ಒಳಗಡೆ ಅಶ್ವಿನಿ ಮ್ಯಾಮ್ ಹೇಳ್ತಿದ್ರು, ನೀನು ಲಾಯರ್ ಆಗ್ಬೋದು, ಕರೆಕ್ಟ್ ಪಾಯಿಂಟ್ ಮಾತಾಡ್ತೀಯ, LLB ಮಾಡು ಆ ಥರ ಹೇಳೋರು. ಆಮೇಲೆ ಏನಾದ್ರು ಫ್ಯಾಷನ್ ಬಗ್ಗೆ ಏನಾದ್ರು ಮಾಡು, ಸ್ಟೈಲಿಂಗ್ ಆ ಥರದ್ದೆಲ್ಲ ಹೇಳ್ತಿದ್ರು. ಆ ಸ್ಟೈಲಿಂಗ್ ಆ ಥರದ್ದು ಏನಾದ್ರು ಮಾಡಬೇಕು ಅಂತಿದೆ, ಬಟ್ ಎಕ್ಸಾಕ್ಟ್ ಬಿಸ್ನೆಸ್ ಐಡಿಯಾ ಇನ್ನೂ ಇಲ್ಲ. ಎಸ್, ಆಗಲೇ ಕೇಳಿದ್ದೆ ಹುಡುಗ ಹೆಂಗಿರಬೇಕು ಅಂತ ಹೇಳ್ಬಿಟ್ಟು. ಸ್ಪಂದನಾ ಅವ್ರಿಗೆ ಇಷ್ಟ ಆಗುವಂಥ ಹುಡುಗ ಯಾವ ಥರ ಕ್ವಾಲಿಟೀಸನ್ನು ಹೊಂದಿರಬೇಕು ಅಂತ? ಕ್ವಾಲಿಟೀಸ್ ಅಂದರೆ ಸೆನ್ಸಿಬಲ್ ಆಗಿರ್ಬೇಕು. ಒಂದೊಂದ್ಸಲಿ ಹುಡುಗರ ಜೊತೆ ಮಾತಾಡುವಾಗ ಇಸ್ ನಾಟ್ ಮೇಕಿಂಗ್ ಎನಿ ಸೆನ್ಸ್ ಅಲ್ವಾ, ಯಾಕೆ ಅಂತ ಆ ಥರ ಅನ್ಸುತ್ತೆ. ಹಂಗಿರ್ಬಾರ್ದು, ಸೆನ್ಸಿಬಲ್ ಆಗಿರ್ಬೇಕು. ಸೆನ್ಸ್ ಆಫ್ ಹ್ಯೂಮರ್ ಸ್ವಲ್ಪ ಇರಬೇಕು. ಇವಾಗ ಆ ಕಾಮಿಡಿ ಆಗಿರ್ಬೋದು, ಇಲ್ಲಾಂದ್ರೆ ಎಷ್ಟು ಸೀರಿಯಸ್ ಮಾತಾಡಕ್ಕಾಗುತ್ತೆ. ಸೊ ಸೆನ್ಸ್ ಆಫ್ ಹ್ಯೂಮರ್ ಇರಬೇಕು. ಆ್ಯಂಡ್ ಒಂದು ಫ್ಯಾಮಿಲಿಗೆ ರೆಸ್ಪೆಕ್ಟ್ ಇರಬೇಕು. ಬಿಕಾಸ್ ನಾನು ಫ್ಯಾಮಿಲಿಗೆ ಜಾಸ್ತಿ ಅಟ್ಯಾಚ್ಡ್ ಆಗಿರೋದ್ರಿಂದ ನಮ್ಮ ಅಪ್ಪ ಅಮ್ಮನೂ ಒಂಥರ ಅದೇ ಥರ ನೋಡ್ಕೊಳ್ಳೋ ಥರ. ಈಗ ನಮ್ಮ ಅಮ್ಮನೇ ಕೂರಿಸ್ಬಿಟ್ಟು ಎಷ್ಟು ಹೇಳ್ಬೋದು ನನ್ನ ಪಾಯಿಂಟ್ಸ್ ಇದೆ. ನೀವು ಕಳ್ಸಿ ಅಂತ ನಾನು ಎಷ್ಟು ಪಾಲಿಶ್ಡ್ ಆಗಿ ಹೇಳೋದು ಪಾಲಿಶ್ಡ್ ಆಗಿ ಹೇಳ್ತಾ ಇದ್ದೀನಿ. ಅವ್ರು ಯೋಚನೆ ಮಾಡ್ತಾ ಇದ್ದಾರೆ, ನನ್ನ ಮಗಳು ಯಾವಾಗಿಂದ ಕಲಿತು ಈ ಥರ ಹೇಳಿದ್ರೆ. ಇಲ್ಲ ಸರ್, ಅವಳು ಚೆನ್ನಾಗೇ ಮಾತಾಡ್ತಾಳೆ ಸರ್. ಯಾಕಂದ್ರೆ ಅವಳು ರಾಂಗ್ ಡಿಸಿಷನ್ ತಗೊಳಲ್ಲ ಅಂತ ನಂಬಿಕೆ ಇದೆ ಸರ್. ಫುಲ್ ನಂಬಿಕೆ ಇದೆ ಸರ್. ಫುಲ್ ನಂಬಿಕೆ ಇದೆ. ರಾಂಗ್ ಡಿಸಿಷನ್ ಅವಳು ತಗೊಂಡಿಲ್ಲ. ಈಗ ಇಂಡಸ್ಟ್ರಿಯಲ್ಲಿ ಬಂದಾಗ್ಲೂ ತಗೊಂಡಿಲ್ಲ ಅಂತ ನಮ್ಗೆ ಇವಾಗ ಪೂರ್ತಿ ನಂಬಿಕೆ. ನೀವು ಮಾತಾಡ್ತಾನೆ ನನಗೆ ಏನ್ ಕೇಳಿ ನನಗೆ ನಾನು ಅದಕ್ಕೆ ಎಷ್ಟಲ್ಲಿ ಕೇಳಿದ್ ನಮ್ಮ ಅಮ್ಮ ಅಂದ ಏನ್ ಕೇಳಿ. ನಿಜವಾಗ್ಲೂ ನಮ್ಮ ಅಪ್ಪ ಇದ್ರೆ ಒಂದಷ್ಟು ಕಂಟೆಂಟ್ ಸಿಗ್ತಿತ್ತು ನಿಮ್ಗೆ. ಇಲ್ಲ, ಅವ್ರು ಮೈಸೂರಿಗೆ ಹೋದ್ರು ಅವರು. ಅಮ್ಮ ಇಷ್ಟೇ, ಒಳಗಡೆನೂ ಅಷ್ಟೇ. ಅಪ್ಪನೇ ನಾನು ಅಪ್ಪ ಇಷ್ಟ ಮಾತಾಡ್ತೀನಿ, ಹೋದ್ಮೇಲೆ ರಕ್ಷಿತಾ ನಿಮ್ಗಿಂತ ನಿಮ್ಮ ಅಪ್ಪನೇ ಇಷ್ಟ ಅಂತ ಹೇಳ್ತಾ ಇಲ್ಲು. ಬಿಕಾಸ್ ನಾನು ಅವಳೇ ಸರಿಗ್ ಮಾತಾಡ್ತಿರ್ಲಿಲ್ಲ ಒಳಗಡೆ ಬಂದ್ಮೇಲೆ. ನಮ್ಮಪ್ಪ ಬಂದ್ಮೇಲೆ ನಮ್ಮಪ್ಪ ಹೋಗ್ಬೇಕಾದ್ರೆ ಅಳ್ತಾ ಇದ್ಲು ಅವಳು. ಸೊ ಏನು ಅಪರೂಪಕ್ಕೆ ಬಂದ್ಬಿಟ್ಟಿದ್ದೀರಾ ಅಂತಂದ್ರೆ, ಬಿಗ್ ಬಾಸ್ ಮನೆಗೆ ಅಪರೂಪಕ್ಕೆ ಬರ್ಬೇಕು ಗಿಲ್ಲಿ ಅಂತ ಹೇಳ್ತಾರೆ ನಮ್ಮಪ್ಪ. ಸೊ ಆತ ನಮ್ಮಪ್ಪ ಸ್ಪಾಂಟೇನಿಯಸ್ ಆಗಿ ಮಾತಾಡ್ತಾರೆ, ನಮ್ಮಮ್ಮ ಕ್ವಾಯ್ಟೆ. ಓಕೆ, ಫೈನಲಿ ಮಗಳ ಬಿಗ್ ಬಾಸ್ ಜರ್ನಿಯನ್ನ ನೋಡಿದ್ಮೇಲೆ ಹೆಂಗ್ ಅನ್ನಿಸ್ತು ನಿಮ್ಗೆ? ಏನಾದ್ರು ಹೇಳೋದಾದ್ರೆ ಕರ್ನಾಟಕ ಜನತೆಗೆ. ಕರ್ನಾಟಕ ಜನ ಥ್ಯಾಂಕ್ ಯು ಸಪೋರ್ಟ್ ಮಾಡಿರೋದಕ್ಕೆ ಎಲ್ಲಾರ್ಗು. ಅಂದರೆ ಅವಳ ಫ್ಯಾನ್ಸ್, ರಿಲೇಷನ್ಸ್, ಕಸಿನ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟ. ಕಲರ್ಸ್ ಕನ್ನಡದವ್ರಿಗೆ ಮತ್ತೆ ಬಿಗ್ ಬಾಸ್ ಟೀಮ್ಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಅಮ್ಮ, ಒಂದಷ್ಟು ಸಮಯ ಕೂತಿದ್ದಕ್ಕೆ. ನಾನು ಸ್ವಲ್ಪ ಇವ್ರ ಹತ್ರ ಹಂಗೆ ಕಂಟಿನ್ಯೂ ಮಾಡ್ತೀನಿ, ನೀವು ರೆಸ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.